ಆತ್ಮೀಯರೇ, ನಮಸ್ಕಾರಗಳು. ನಾನು ನಿಮ್ಮ ಶಂಕರದೇವರ ಹಿರೇಮಠ. ಮಕ್ಕಳ ಸಾಹಿತ್ಯ ಕೃತಿಗಳ ಪರಿಚಯ ಸರಣಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸಹ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ, ಈ ಆಗಸ್ಟ್ ತಿಂಗಳಿನಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರ, ರಾಷ್ಟ್ರಪ್ರೇಮಿಗಳ ಪರಿಚಯ ಸರಣಿ ಕಾರ್ಯಕ್ರಮ ಮಾಡ್ತಾ ಇದ್ದು, ಈ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವ ಮೂಲಕ ಹಾಗೂ ವಿಡಿಯೋವನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡುವ ಮೂಲಕ ಮಕ್ಕಳ ಸಾಹಿತ್ಯ ಕಾರ್ಯಚಟುವಟಿಕೆಯನ್ನು ಪ್ರೋತ್ಸಾಹಿಸಬೇಕು ಅಂತೇಳಿ ತಮ್ಮಲ್ಲಿ ವಿನಂತಿಯನ್ನು ಮಾಡುತ್ತಾ, ಇವತ್ತಿನ ದಿನ 10 ಆಗಸ್ಟ್ 2026ರಂದು ಸೋಮವಾರದಂದು 145ನೇ ಸಾಹಿತ್ಯ ಕೃತಿಯ ಪರಿಚಯವನ್ನು ಮಾಡ್ತಾ ಇದ್ದೇನೆ. 145ನೇ ಸಾಹಿತ್ಯ ಕೃತಿ ಶ್ರೀ ಪಂಡಿತ್ ಜಿ.ವಿ. ಶಾಸ್ತ್ರಿ ಅವರು ಬರೆದಿರುವಂಥ ಸರ್ವಪಲ್ಲಿ ಡಾಕ್ಟರ್ ರಾಧಾಕೃಷ್ಣ ಅವರ ಪರಿಚಯ, ಜೀವನ ಚರಿತ್ರೆಯ ಪರಿಚಯವನ್ನು ಮಾಡ್ತಾ ಇದ್ದೇನೆ. ಭಾರತ ದೇಶ ಕಂಡಂತಹ ತತ್ವಜ್ಞಾನಿ, ರಾಷ್ಟ್ರಪತಿಗಳಾಗಿ, ಉಪಕುಲಪತಿಗಳಾಗಿ, ಕುಲಪತಿಗಳಾಗಿ ಸೇವೆ ಸಲ್ಲಿಸಿ ಭಾರತದ ಒಂದು ಭವ್ಯ ಇತಿಹಾಸಕ್ಕೆ ಪ್ರಗತಿಗೆ ಶ್ರಮಿಸಿದಂತಹ ಮಹಾನಾಯಕರಲ್ಲಿ ಸರ್ವಪಲ್ಲಿ ರಾಧಾಕೃಷ್ಣ ಅವರು ಸಹ ಒಬ್ಬರು. ಅವರ ಜನ್ಮದಿನವನ್ನು ನಾವು ಶಿಕ್ಷಕರ ದಿನಾಚರಣೆ ಅಂತೇಳಿ ಆಚರಿಸ್ತೇವೆ. ಭಾರತೀಯ ತತ್ವಶಾಸ್ತ್ರ, ಧರ್ಮಶಾಸ್ತ್ರವನ್ನು ಬೇರೆ ದೇಶಗಳಿಗೆ, ಪಾಶ್ಚಾತ್ಯರಿಗೂ ಸಹ ಬೋಧಿಸಿ ಅದರ ಮಹಿಮೆಯನ್ನು, ಮಹತ್ವವನ್ನು ತಿಳಿಸಿದಂಥ ಶ್ರೇಷ್ಠ ವ್ಯಕ್ತಿಗಳಾಗಿ ಎಸ್ ರಾಧಾಕೃಷ್ಣನ್ ಅವರನ್ನು ನಾವು ಗುರುತಿಸ್ತೀವಿ. ಕಲ್ಕತ್ತಾ ವಿಶ್ವವಿದ್ಯಾಲಯ, ಆಂಧ್ರ ವಿಶ್ವವಿದ್ಯಾಲಯ, ಲಂಡನ್ ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯ, ರಷ್ಯಾದಲ್ಲಿ ಸ್ವಾತಂತ್ರ್ಯ ಭಾರತದ ರಾಯಭಾರಿಗಳಾಗಿ, ಸ್ವಾತಂತ್ರ್ಯ ಭಾರತದ ಉಪರಾಷ್ಟ್ರಪತಿಗಳಾಗಿ, ರಾಧಾಕೃಷ್ಣ ಅವರು ಭವ್ಯ ಭಾರತದ ರಾಷ್ಟ್ರಪತಿಗಳಾಗಿ ಸೇವೆ ಸಲ್ಲಿಸಿದ್ದಾರೆ. ಹಾಗೆ ಸ್ವಾತಂತ್ರ್ಯದ ಒಂದು ಹೋರಾಟದಲ್ಲಿ ಅವರು ಸಹ ಒಂದು ಪ್ರಮುಖ ಪಾತ್ರವನ್ನು ವಹಿಸಿದ್ದಾರೆ. ರಾಧಾಕೃಷ್ಣ ಅವರದು ಒಂದು ವಿಶೇಷ ವ್ಯಕ್ತಿತ್ವ. ಭಾರತದ ಹಲವು ವಿಶ್ವವಿದ್ಯಾಲಯಗಳಲ್ಲಿ ಉಪಕುಲಪತಿಗಳಾಗಿ ಸೇವೆ ಸಲ್ಲಿಸಿರುವಂಥ ಅವರು ಬಹುಭಾಷಾ ಪಂಡಿತರಾಗಿದ್ದರು, ತತ್ವಜ್ಞಾನಿಗಳಾಗಿ, ಲೇಖಕರಾಗಿ, ರಾಜಕಾರಣಿಗಳಾಗಿ ವಿಭಿನ್ನವಾದಂತಹ ವ್ಯಕ್ತಿತ್ವವನ್ನು ಭಾರತ ಮಾತೆಯ ಅಡಿದಾವರೆಗಳಿಗೆ ತಮ್ಮ ಸೇವೆಯನ್ನು ಸಮರ್ಪಿಸಿದಂಥ ಮಹಾನ್ ವ್ಯಕ್ತಿ ರಾಧಾಕೃಷ್ಣನವರು. ಅಮೆರಿಕ, ಚೀನಾ, ರಷ್ಯಾ, ಇಟಲಿ, ಫ್ರಾನ್ಸ್, ಇಂಗ್ಲೆಂಡ್, ಜರ್ಮನಿ ಮುಂತಾದ ದೇಶಗಳಲ್ಲಿ ಉಪನ್ಯಾಸಗಳನ್ನು ನೀಡುವ ಮೂಲಕ ಭಾರತದ ಹಿರಿಮೆಯನ್ನು, ಭಾರತದ ತತ್ವಜ್ಞಾನವನ್ನು ವಿದೇಶಗಳಲ್ಲಿ ಪಸರಿಸಿದ ಕೀರ್ತಿ ಎಸ್ ರಾಧಾಕೃಷ್ಣ ಅವರಿಗೆ ಸಲ್ಲುತ್ತದೆ. ಭಾರತೀಯ ತತ್ವಜ್ಞಾನ ಶಾಸ್ತ್ರವನ್ನು, ಹಿಂದೂ ಧರ್ಮದ ಬಗ್ಗೆ ಅಪಾರವಾದ ಕಾಳಜಿಯನ್ನು ಹೊಂದಿದ್ದ ಇವರು ಭಾರತದಲ್ಲಿ ಶಿಕ್ಷಣವನ್ನು ಇಂಗ್ಲಿಷರು ಆರಂಭಿಸಿದ್ರು. ಹಾಗೂ ಅವರ ಶಿಕ್ಷಣವನ್ನು ಇನ್ನೂ ಉತ್ಕೃಷ್ಟವಾಗಿ ಮಾಡುವಂಥ ನಿಟ್ಟಿನಲ್ಲಿ ಭಾರತ ದೇಶದ ಭಾರತೀಯರಲ್ಲಿ ಭಾರತೀಯ ಪ್ರೇಮ ಹಾಗೂ ಭಾರತೀಯ ತತ್ವಶಾಸ್ತ್ರದ ಬಗ್ಗೆ ಅಭಿಮಾನವನ್ನು ಉಂಟು ಮಾಡುವಲ್ಲಿ ರಾಧಾಕೃಷ್ಣನ್ ಅವರ ಒಂದು ಶ್ರಮ ಬಹಳಷ್ಟಿದೆ. ವೀರಸ್ವಾಮಿ ಮತ್ತು ಸೀತಮ್ಮ ಅವರ ದಂಪತಿಗಳಿಗೆ ಎಸ್ ರಾಧಾಕೃಷ್ಣ ಅವರು ಎರಡನೇ ಮಗನಾಗಿ ಸೆಪ್ಟೆಂಬರ್ 5, 1888ರಲ್ಲಿ ಜನಿಸ್ತಾರೆ. ವೀರಸ್ವಾಮಿ ಅವರು ರಾಧಾಕೃಷ್ಣನ್ ಅವರನ್ನ ಸಂಸ್ಕೃತ ಪಂಡಿತರನ್ನಾಗಿ ಮಾಡಬೇಕಂತ ಬಯಸ್ತಾರೆ. ರಾಧಾಕೃಷ್ಣರು 5 ವರ್ಷದಲ್ಲಿದ್ದಾಗಲೇ ಶಿಕ್ಷಣವನ್ನು ಪಡೆಯೋಕ್ಕೆ ಪ್ರಾರಂಭಿಸ್ತಾರೆ. ಇಂಗ್ಲಿಷ್ ಶಿಕ್ಷಣವಂತೆ ಬಂಧುಗಳು ಒತ್ತಾಯ ಮಾಡಿದರು. ಆದರೆ ರಾಧಾಕೃಷ್ಣ ಅವರು ಇಂಗ್ಲಿಷ್ ಶಿಕ್ಷಣ ಕೊಡುವಂತೆ ಬಂಧುಗಳಂದಾಗ ತಿರುಪತಿಯ ಲೂಥರನ್ ಮಿಷನ್ ಹೈಸ್ಕೂಲ್ನಲ್ಲಿ ಪ್ರವೇಶ ಪಡಿತಾರೆ. ತಿರುಪತಿಯ ಪುಣ್ಯಕ್ಷೇತ್ರ ಪಡೆದಿರುವಂಥ ತಿರುಪತಿಯ 1 ಮೈಲು ದೂರದ ತಿರುಮಲೈ ಬೆಟ್ಟದಲ್ಲಿ ವೆಂಕಟೇಶ್ವರ ಸ್ವಾಮಿ ಸನ್ನಿಧಾನದಲ್ಲಿ ಪ್ರತಿ ವರ್ಷವೂ ಸಹ ಒಂದಲ್ಲ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಅವರು ಭಾಗವಹಿಸ್ತಿದ್ದರು. ಅಂದಿನ ದಿನಗಳಲ್ಲಿ ಭಾರತದ ಪರಿಸ್ಥಿತಿ ಬಹಳಷ್ಟು ಶೋಚನೀಯವಾಗಿತ್ತು. ಭಾರತವನ್ನು ಫ್ರೆಂಚರು, ಡಚ್ಚರು, ಪೋರ್ಚುಗೀಸರು, ಇಂಗ್ಲಿಷರು ತಮ್ಮ ಅಧೀನದಲ್ಲಿ ಇಟ್ಕೊಂಡು ಹಲವಾರು ಸಂಸ್ಥಾನಗಳನ್ನು ಅವರು ತಮ್ಮ ಕಪಿಮುಷ್ಟಿಯಲ್ಲಿ ಇಟ್ಕೊಂಡು ಭಾರತ ದೇಶದ ವ್ಯವಸ್ಥೆಯನ್ನು ತಮ್ಮ ಆಜ್ಞೆಯಂತೆ ನಡೆದುಕೊಳ್ಳುವಂಥ ರೀತಿಯಲ್ಲಿ ಅವರು ಇಟ್ಕೊಂಡಿದ್ದರು. ಹಾಗೆ ಅವರು ವಿರುದ್ಧ ಭಾರತೀಯರು ಸ್ವಾತಂತ್ರ್ಯಕ್ಕಾಗಿ ಹೋರಾಟವನ್ನು ಪ್ರಾರಂಭಿಸಿದ ಅಂದಿನ ದಿನಗಳಲ್ಲಿ ರಾಧಾಕೃಷ್ಣನು ಸಹ ಸ್ವಾತಂತ್ರ್ಯದ ಒಂದು ಚಟುವಟಿಕೆಯಲ್ಲಿ ಭಾಗವಹಿಸ್ತಾ ತಮ್ಮ ಉನ್ನತ ಶಿಕ್ಷಣವನ್ನು ಪಡಿತಾರೆ. ಹಾಗೆ ಇಂಗ್ಲಿಷರಂತೆ ಅಷ್ಟೆಲ್ಲ ಉನ್ನತ ಶಿಕ್ಷಣವನ್ನು ಪಡೆದಿದ್ದರೂ ಸಹ ಇಂಗ್ಲಿಷರಂತೆ ಬಟ್ಟೆಗಳನ್ನಾಗಲಿ
ಧರಿಸದೆ ಅವರು ಭಾರತೀಯರ ರೀತಿ ಬಟ್ಟೆಯನ್ನ ಧರಿಸ್ತಾ ಇದ್ದರು. ಭಾರತೀಯರ ಸಂಸ್ಕೃತಿಯನ್ನ ಅವರು ತಮ್ಮಲ್ಲಿ ಅಳವಡಿಸಿಕೊಂಡಿದ್ದರು. 1919 ತತ್ವಶಾಸ್ತ್ರ ವಿಷಯದಲ್ಲಿ MA ಪದವಿಯನ್ನ ಗಳಿಸಿ ತಮ್ಮ ಪ್ರತಿಭೆಯನ್ನ ಬೇರೆಯವರಿಗೆ ಪಸರಿಸುವಂತ ಕೆಲಸವನ್ನ ಮಾಡಿದ್ರು. ಈ ಎಸೆನ್ಷಿಯಲ್ ಆಫ್ ಸೈಕಾಲಜಿಯನ್ನ 1912ರಲ್ಲಿ ಪ್ರಕಟಿಸ್ತಾರೆ. ಹಾಗೆ ರಾಧಾಕೃಷ್ಣನ್ ಅವರು ಕೇವಲ ಪಂಡಿತರಾಗಿ ಅಲ್ಲ, ರಾಜಕಾರಣಿಗಳಾಗಿಯೂ ಸಹ ತತ್ವಜ್ಞಾನಿಯಾಗಿಯೂ ಸಹ ಹೆಸರನ್ನ ಪಡೆದಿದ್ದರು. ಅವರನ್ನ ಅವರ ಗೆಳೆಯರು ಚಲಿಸುತ್ತಿರುವಂತಹ ವಿಶ್ವಕೋಶ ಅಂತೇಳಿ ಕರೀತಾ ಇದ್ರು. 2ನೇ ಮಹಾಯುದ್ಧದಲ್ಲಿ ಭಾರತ, ಭಗವದ್ಗೀತೆ, ಕ್ಯಾಂಟನೀತೆ ಅನ್ನುವಂತಹ ಅವರ ಒಂದು ಪ್ರಬಂಧವನ್ನ ರಚಿಸ್ತಾರೆ. ಕವಿ ರವೀಂದ್ರರ ಜೀವನ ದರ್ಶನ ಅನ್ನುವಂತ ಕೃತಿಯನ್ನ ಅವರು ಬರೀತಾರೆ. ಮೈಸೂರು ಸಂಸ್ಥಾನದ ಅಧಿಪರಾಗಿದ್ದಂತಹ ಸರ್ ಎಂ ವಿಶ್ವೇಶ್ವರಯ್ಯ ಅವರು ಅನೇಕ ಉತ್ತಮ ಕಾರ್ಯಗಳನ್ನ ಮಾಡಿದ್ರು. ಹಾಗೆ ಹೊಸದಾಗಿ ಮೈಸೂರು ವಿಶ್ವವಿದ್ಯಾಲಯ ಸ್ಥಾಪಿತವಾದಾಗ ರಾಧಾಕೃಷ್ಣನ್ ಅವರು ಪ್ರೊಫೆಸರ್ ಅಂತ ಸ್ವಾಗತಿಸಲಾಗುತ್ತೆ. ಅವಾಗ ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಅವರಿಗೆ ಉತ್ತಮ ವೇತನ ಪ್ರೊಫೆಸರ್ ಹುದ್ದೆಯನ್ನ ನೀಡಿ ಗೌರವಿಸಿತ್ತು. ಆದರೂ ಮೈಸೂರು ರಾಜ್ಯದ ಮೇಲೆದ ಅಭಿಮಾನದಿಂದ ಅವರು ಪ್ರಾಧ್ಯಾಪಕರಾಗಿ ಬರ್ತಾರೆ. AR ವಾಡಿಯ, CR ರೇಮಿ, ಸುಬ್ಬರಾವ್, KD ಶಾ ಮುಂತಾದವರ ಸ್ನೇಹವು ಲಭ್ಯವಾಗುತ್ತೆ. ರಾಧಾಕೃಷ್ಣ ಅವರು ಮೈಸೂರಿನಲ್ಲಿರುವಾಗ ದ ರೇನ್ ಆಫ್ ರಿಲಿಜಿಯನ್ ಇನ್ ಕಂಟೆಂಪ್ರರಿ ಫಿಲಾಸಫಿ ಅನ್ನುವಂಥ ಗ್ರಂಥವನ್ನು ರಚಿಸ್ತಾರೆ 1920ರಲ್ಲಿ. ಗ್ರಂಥದ ಬಗ್ಗೆ ರಾಧಾಕೃಷ್ಣರವರ ಅದ್ಭುತವಾದ ಜ್ಞಾಪಕ ಶಕ್ತಿ, ಸರಳ ನಡೆನುಡಿ, ಬೋಧನಾ ವಿಧಾನಗಳು ಹಾಗೂ ವಿದ್ಯಾರ್ಥಿಗಳ ಮನದಲ್ಲಿ ಶ್ರೇಷ್ಠ ಪರಿಣಾಮವನ್ನು ಉಂಟು ಮಾಡಿದವು. ಹೀಗಾಗಿ ರಾಧಾಕೃಷ್ಣ ಅವರು ಅಂದು ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಕಲ್ಕತ್ತಾ ವಿಶ್ವವಿದ್ಯಾಲಯ ತತ್ವಶಾಸ್ತ್ರ ವಿಭಾಗದ ಮುಖ್ಯಸ್ಥರನ್ನಾಗಿ ನೇಮಿಸ್ತಾರೆ. ಆ ಸಮಯದಲ್ಲಿ ರಾಧಾಕೃಷ್ಣನ್ ಅವರನ್ನ ಮೈಸೂರಿನಿಂದ ಬೀಳ್ಕೊಡ್ಬಿಡ್ತಾರೆ 1920ರಲ್ಲಿ. ಅವಾಗ ಮೈಸೂರು ವಿಶ್ವವಿದ್ಯಾಲಯ ಒಂದು ಅಭೂತಪೂರ್ವವಾದ ಕಾರ್ಯಕ್ರಮ ಆಗುತ್ತೆ. ಪ್ರೊಫೆಸರ್ ಆಗಿ ವ್ಯಕ್ತಿ ಕಲಿಸಿದ ವಿಷಯವೂ ಸಹ ಇತಿಹಾಸ, ಅರ್ಥಶಾಸ್ತ್ರ, ವಿಜ್ಞಾನಗಳಲ್ಲಿ ಹಿಂದೂ ಅಲ್ಲ ವಿದ್ಯಾರ್ಥಿಗಳು ಆಕರ್ಷಣೆಯನ್ನ ತಳೆಯುವಂತೆ ಮಾಡುತ್ತವೆ. ಆಗ ಇವರ ಒಂದು ಬೀಳ್ಕೊಡುಗೆ ಸಮಾರಂಭ ತುಂಬಾ ವೈಭವಿತವಾಗಿ ವಿದ್ಯಾರ್ಥಿಗಳು ನಡೆಸಿಕೊಡ್ತಾರೆ. ಅದು ತುಂಬಾ ವೈಭವಪೂರ್ಣವಾಗಿರುವಂತಹ ಒಂದು ಬೀಳ್ಕೊಡುಗೆ ಸಮಾರಂಭ. ಆಗ ವಿದ್ಯಾರ್ಥಿಗಳು ರಾಧಾಕೃಷ್ಣನ್ ಅವರ ಬಗ್ಗೆ ಅಪಾರವಾದ ಅಭಿಮಾನವನ್ನ ಹೊಂದಿರ್ತಿದ್ರು. ಅವರು ಬೋಧಿಸುವ ತತ್ವಶಾಸ್ತ್ರವನ್ನ ಬಹಳ ಚೆನ್ನಾಗಿ ಅರ್ಥ ಮಾಡಿಕೊಂಡು ಅವರ ಮೇಲೆ ಅಭಿಮಾನವನ್ನ ಮೂಡಿಸುವಂತ ಕೆಲಸವನ್ನು ಮಾಡ್ತಿದ್ರು. ವಿಶ್ವವಿದ್ಯಾಲಯದ ಹೆಬ್ಬಾಗಿಲಿಂದ ಮೈಸೂರಿನ ರೈಲು ನಿಲ್ದಾಣದವರೆಗೆ ರಾಧಾಕೃಷ್ಣ ಅವರ ಅಪೂರ್ವವಾದ ಮೆರವಣಿಗೆಯನ್ನ ಮಾಡಿ ಎಲ್ಲರೂ ಸಹ ಗಾಡಿಗಳನ್ನ ಬಾಡಿಗೆ ತಂದು ತೊಳೆದು ಶುದ್ಧಗೊಳಿಸಿ ವಿವಿಧ ರೀತಿಯ ಎಲೆಗಳಿಂದ ಅದನ್ನ ಅಲಂಕಾರ ಮಾಡಿ ಎರಡೂ ಬದಿಯಲ್ಲಿ ಜನ ಉತ್ಸವದ ರೀತಿಯಾಗಿ ನೋಡ್ತಾರೆ. ಅವರ ಒಂದು ಬೀಳ್ಕೊಡುಗೆ ಸಮಾರಂಭ. ಏಕೆಂದರೆ ಒಬ್ಬ ಶಿಕ್ಷಕರಾಗಿ, ಪ್ರಾಧ್ಯಾಪಕರಾಗಿ ಅವರು ವಿದ್ಯಾರ್ಥಿಗಳ ಮನಸ್ಸಿನಲ್ಲಿ ಯಾವ ರೀತಿ ಛಾಪು ಹೊತ್ತಿದ್ರು ಅನ್ನುವಂಥದ್ದು, ತತ್ವಶಾಸ್ತ್ರವನ್ನ ಕೇವಲ ಬೋಧನೆಯಾಗಿ ಮಾಡದೆ ಅದರಲ್ಲಿ ಅವರು ಜೀವಿಸಿದ್ರು, ಅದನ್ನ ಸಹ ವಿದ್ಯಾರ್ಥಿಗಳಿಗೆ ಅರ್ಥಪೂರ್ಣವಾಗಿ ತಿಳಿಯುವಂತೆ ಮಾಡುವಲ್ಲಿ ಹಾಗೂ ಅವರ ಅಭಿಮಾನವನ್ನ ಗಳಿಸುವಲ್ಲಿ ರಾಧಾಕೃಷ್ಣ ಅವರು ಯಶಸ್ವಿಯಾಗಿದ್ರು. ಮುಂದೆ 1920ರಲ್ಲಿ ಕಲ್ಕತ್ತಾ ವಿಶ್ವವಿದ್ಯಾಲಯದ ತತ್ವಶಾಸ್ತ್ರದ ವಿಭಾಗದ ಮುಖ್ಯಸ್ಥರಾಗಿ ಸೇವೆ ಸಲ್ಲಿಸ್ತಾರೆ. ಆ ಸಂದರ್ಭದಲ್ಲಿ CV ರಾಮನ್, HC ರಾಯ್ ಚೌಧರಿ, ಕೂದಾ ಬಕ್ಷ, NS ಬೋಸ್ ಮುಂತಾದ ಉತ್ತಮ ಪಂಡಿತರೊಂದಿಗೆ ಸೇವೆ ಸಲ್ಲಿಸ್ತಾರೆ ಕಲ್ಕತ್ತಾ ವಿಶ್ವವಿದ್ಯಾಲಯದಲ್ಲಿ. 1923-27ರ ಭಾರತೀಯ ತತ್ವಶಾಸ್ತ್ರ ಅನ್ನುವಂಥ ಪುಸ್ತಕದ 2 ಸಂಪುಟಗಳನ್ನು ರಚಿಸ್ತಾರೆ. ಭಾರತೀಯರಲ್ಲಿರುವಂತಹ ತ್ಯಾಗ, ವಿಶಾಲ ಮನೋಭಾವ, ಉದಾರತೆ, ಸರಳತೆಯ ಬಗ್ಗೆ ಹಾಗೂ ಭಾರತೀಯ ತತ್ವಶಾಸ್ತ್ರ, ಸನಾತನ ಧರ್ಮದ ಬಗ್ಗೆ ಅರಿವನ್ನು ಮೂಡಿಸುವಂತಹ ಸಾಹಿತ್ಯ ಕೃತಿಗಳನ್ನು ರಚಿಸಿ ಹಾಗೂ ವಿದೇಶಗಳಲ್ಲಿ ಸಹ ವಿಶ್ವವಿದ್ಯಾಲಯಗಳಲ್ಲಿ ಭೇಟಿ ನೀಡಿ ತತ್ವಶಾಸ್ತ್ರದ ಬಗ್ಗೆ ಮಾಹಿತಿಯನ್ನ ನೀಡುವಂತ ಉಪನ್ಯಾಸವನ್ನ ಮಾಡ್ತಾರೆ. 1931ರಲ್ಲಿ ಬ್ರಿಟಿಷ್ ಸರ್ಕಾರ ರಾಧಾಕೃಷ್ಣ ಅವರಿಗೆ ಸರ್ ಪದವಿಯನ್ನು ಕೊಟ್ಟು ಗೌರವಿಸುತ್ತೆ. ಅಪಾರ ಸಂಖ್ಯೆಯಲ್ಲಿ ಧಾರ್ಮಿಕ ನಾಯಕರಿಗೆ ಗೌರವಿಸುವಂಥದ್ದು, ತತ್ವಜ್ಞಾನದ ಬಗ್ಗೆ ಅಪಾರವಾದ ಜ್ಞಾನವನ್ನು ಹೊಂದಿರುವಂತ ಆಂಧ್ರ ವಿಶ್ವವಿದ್ಯಾಲಯದಲ್ಲಿ ಉಪಕುಲಪತಿಗಳಾಗಿ ಸೇವೆಯನ್ನು ಸಲ್ಲಿಸ್ತಾರೆ. ನಂತರ ಲಂಡನ್ನಿನ ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯದಲ್ಲಿ ಸಹ ಹಿಂದೂ ಧರ್ಮದ ವಿಶೇಷತೆಯ ಬಗ್ಗೆ ಉಪನ್ಯಾಸಗಳನ್ನ ಕೊಡ್ತಾರೆ. ರಾಧಾಕೃಷ್ಣನವರು ಎಲ್ಲೇ ಇರಲಿ, ಯಾವುದೇ ಕಾರ್ಯ ಮಾಡ್ತಿರ್ಲಿ, ಅವರು ವೇದಾಂತಗಳನ್ನ, ಧರ್ಮ ತತ್ವಗಳನ್ನ, ಉಪನ್ಯಾಸಗಳ ಬಗ್ಗೆ, ಉಪನಿಷತ್ತುಗಳ ಬಗ್ಗೆ ಚಿಂತನೆಯನ್ನ ಮಾಡ್ತಾ ಇದ್ರು.
ಹಿಂದೂ ವಿಶ್ವವಿದ್ಯಾಲಯದ ಉಪಕುಲಪತಿಗಳಾಗಿ 1939 ಜುಲೈ ಮಾಸದಲ್ಲಿ ಅವರು ಸೇವೆಯನ್ನು ಸಲ್ಲಿಸ್ತಾರೆ. ಮದನ್ ಲಾಲ್ ಮೋಹನ್ ಮಾಲವೀಯ ಅವರು ರಾಧಾಕೃಷ್ಣ ಅವರು ಭಾರತಕ್ಕೆ ವಾಪಸ್ ಬರೋದನ್ನು ಕಾಯ್ತಾ ಇದ್ರು. ಬಂದ ನಂತರ ಹಿಂದೂ ವಿಶ್ವವಿದ್ಯಾಲಯದ ಕುಲಪತಿಯನ್ನಾಗಿ ನೇಮಿಸಿ ಅವರು ಅಲ್ಲಿ ಸೇವೆಯನ್ನು ಸಲ್ಲಿಸುವಂತೆ ಮಾಡ್ತಾರೆ. ಇನ್ನು 1947 ಜನವರಿ 21ರಂದು ಹಿಂದೂ ವಿಶ್ವವಿದ್ಯಾಲಯದ ರಜತೋತ್ಸವ ಸಂದರ್ಭದಲ್ಲಿ ವೈಭವೋಪೇತವಾಗಿ ನಡೆಯುತ್ತೆ. ಭಾರತ ಬಿಟ್ಟು ತೊಲಗಿ ಎನ್ನುವಂತ ಚಳವಳಿ ನಡೆಯುತ್ತೆ. ಆ ಸಂದರ್ಭದಲ್ಲಿ ಗಾಂಧೀಜಿ, ಪಂಡಿತ್ ಜವಾಹರ್ಲಾಲ್ ನೆಹರು, ರಾಜೇಂದ್ರ ಪ್ರಸಾದ್, ಗೋವಿಂದ್ ಹಾಗೂ ವಲ್ಲಭ್ ಪಂತ್ ಮತ್ತೊಂದವರು ಆಹ್ವಾನಿಸುತ್ತಾರೆ. ಹಾಗೆ ಒಂದೆಡೆ ಸ್ವಾತಂತ್ರ್ಯದ ಚಳವಳಿ ಹಿಂದೂ ವಿಶ್ವವಿದ್ಯಾಲಯದ ಅಭಿವೃದ್ಧಿ ಪಥದಲ್ಲಿ ಮುನ್ನಡೆಯುತ್ತೆ. ಇದೇ ಸಂದರ್ಭದಲ್ಲಿ ಗೌರವ ಡಾಕ್ಟರೇಟ್ ಪದವಿಯನ್ನ ಜವಾಹರ್ಲಾಲ್ ನೆಹರು ಅವರಿಗೆ, ರಾಜೇಂದ್ರ ಪ್ರಸಾದ್ ಅವರಿಗೆ ಕೊಡ್ತಾರೆ. ಹಾಗೆ ಚಲೋ ಜಾವ್ ಚಳವಳಿಯಲ್ಲಿ ಸಹ ಇವರು ಸಕ್ರಿಯವಾಗಿ ಭಾಗವಹಿಸ್ತಾರೆ. ಹಾಗೆ ವಿಶ್ವವಿದ್ಯಾಲಯಗಳಲ್ಲಿ ವಿದ್ಯಾರ್ಥಿಗಳಲ್ಲಿ ಸ್ವಾತಂತ್ರ್ಯದ ಬಗ್ಗೆ, ದೇಶಭಕ್ತಿಯ ಬಗ್ಗೆ, ಹೋರಾಟದ ಬಗ್ಗೆ ಅವರಲ್ಲಿ ವಿದ್ಯಾರ್ಥಿಗಳಿಗೆ ತಿಳಿ ಹೇಳುವಂತಹ ಹೋರಾಟದಲ್ಲಿ ಭಾಗವಹಿಸುವಂತೆ ಪ್ರೇರೇಪಿಸ್ತಾರೆ. ಇನ್ನು ಭಾರತ ದೇಶದ ರಾಯಭಾರಿಯಾಗಿ ರಷ್ಯಾದಲ್ಲಿ ಭಾರತದ ರಾಯಭಾರಿಯಾಗಿ ಸೇವೆ ಸಲ್ಲಿಸ್ತಾರೆ. ಸೇವೆ ಸಲ್ಲಿಸಿದಾಗ ರಾಯಭಾರಿಗಳಾಗಿ ಹಲವು ದೇಶಗಳಲ್ಲಿ ಇವರು ರಷ್ಯಾದಲ್ಲಿ ಸೇವೆ ಸಲ್ಲಿಸಿ ಅವರು ಅಲ್ಲಿನೂ ಸಹ ತತ್ವಶಾಸ್ತ್ರದ ಬಗ್ಗೆ ಮಾಹಿತಿಯನ್ನು ನೀಡ್ತಾರೆ. ಸ್ವಾತಂತ್ರ್ಯ ಭಾರತದ ಉಪರಾಷ್ಟ್ರಪತಿಗಳಾಗಿ 1950ರಲ್ಲಿ ಸೇವೆಯನ್ನು ಸಲ್ಲಿಸ್ತಾರೆ. ರಾಧಾಕೃಷ್ಣನ್ ಅವರು ಸೇವೆಯನ್ನು ಸಲ್ಲಿಸಬೇಕಾದ್ರೆ ತುಂಬಾ ಪ್ರಾಮಾಣಿಕವಾಗಿ ಹಾಗೂ ತುಂಬ ಪ್ರೀತಿಯಿಂದ ವೃತ್ತಿಯನ್ನ ಪ್ರೀತಿಸ್ತಾ ಇದ್ದರು. ಪ್ರೀತಿಯಿಂದ ಅವರು ತಮ್ಮ ಕಾರ್ಯವನ್ನ ಮಾಡ್ತಾ ಇದ್ದರು. ಅಧಿಕಾರಯುತವಾಗಿ ಆಗಲಿ, ದರ್ಪದಿಂದಾಗಲಿ ಅವರು ಯಾವುದೇ ಸಂದರ್ಭದಲ್ಲಿ ವರ್ತಿಸಲಿಲ್ಲ. ಉಪರಾಷ್ಟ್ರಪತಿಗಳಾಗಿದ್ದಂಥ ಸಂದರ್ಭದಲ್ಲಿ, ರಾಯಭಾರಿಗಳಿಂದ ಆಗಿದ್ದಂಥ ಸಂದರ್ಭದಲ್ಲಿ ಅವರು ಅನವಶ್ಯಕ ಸಿಬ್ಬಂದಿಯನ್ನ ನೇಮಿಸಿಕೊಳ್ಳದೆ ತಮ್ಮ ಕಾರ್ಯವನ್ನ ತಾವೇ ಮಾಡ್ತಾ ಇದ್ರು. ಭಾರತದ ರಾಷ್ಟ್ರಪತಿಗಳಾಗಿ 1962ರಲ್ಲಿ ಅವರು ಅಧಿಕಾರವನ್ನ ಸ್ವೀಕರಿಸ್ತಾರೆ. ಅದಕ್ಕೂ ಮುಂಚೆ 10 ವರ್ಷಗಳ ಕಾಲ ರಾಜ್ಯಸಭೆಯಲ್ಲಿ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸ್ತಾರೆ. 1962ರಲ್ಲಿ ನಡೆದಂತಹ ಚುನಾವಣೆಯಲ್ಲಿ ರಾಧಾಕೃಷ್ಣ ಅವರು ರಾಷ್ಟ್ರಪತಿಗಳಾಗಿ ಆಯ್ಕೆ ಆಗ್ತಾರೆ. ರಾಷ್ಟ್ರಪತಿಗಳಾಗಿದ್ದುಕೊಂಡು ಹಿಂದೆ ಸ್ವದೇಶದಲ್ಲಿ ಶ್ರೇಷ್ಠ ಗುರುವಾದ ಸಾಕ್ರಾಟಿಸ್ ಶಿಷ್ಯ ಪ್ಲೇಟೋನ ತತ್ವಶಾಸ್ತ್ರವನ್ನ ಮಾತ್ರವಾಗಿರೋ ರಾಜ್ಯದಲ್ಲಿ ಆಡಳಿತವನ್ನ ನಡೆಸಿದ್ದಾರೆ. ವಿಶ್ವದಲ್ಲಿ ಇಂದು ಪುಷ್ಟಿಗೊಳಿಸುವಂತಾಗಿದೆ ಅಂತೇಳಿ ರಾಧಾಕೃಷ್ಣನ್ ಅವರ ಒಂದು ತತ್ವಜ್ಞಾನವನ್ನ ಹೇಳ್ತಾರೆ. ಅದೇ ರೀತಿ ಅಂದಿನ ದಿನಗಳಲ್ಲಿ ಚೀನಾದ ಒಂದು ಆಕ್ರಮಣದ ಕುರಿತಾಗಿ ಚೀನಿಯರು ನಮ್ಮ ಮನೆಗೆ ಹೇಳದೆ ಕೇಳದೆ ನುಗ್ಗಿ ಬಂದರು. ಏನು ತಪ್ಪು ಮಾಡದವರಿಗೆ ಕಪಾಳ ಮೋಕ್ಷ ಮಾಡಿ ದೊಡ್ಡ ಸಭ್ಯರಂತೆ ಹಿಂತಿರುಗಿ ಓಡಿ ಹೋಗಿದ್ದಾರೆ. ಅವರಿಗೆ ನಾವು ಬುದ್ಧಿ ಕಲಿಸಿದೆವು ಅನ್ನುವಂತ ಕಠಿಣ ನುಡಿಗಳನ್ನು ಸಹ ರಾಷ್ಟ್ರಪತಿಗಳಾಗಿದ್ದಂಥ ಸಂದರ್ಭದಲ್ಲಿ ನುಡಿತಾರೆ. ಅವರು ಭಾರತದ ಬಗ್ಗೆ ಅಪಾರವಾದ ಪ್ರೀತಿಯನ್ನ, ಗೌರವವನ್ನ ಇಟ್ಟುಕೊಂಡು ಅವರು ಜೀವಿಸಿದರು. ಹಾಗೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ವಿಶೇಷ ವ್ಯಕ್ತಿತ್ವವನ್ನು ಪುರಸ್ಕರಿಸಿ ರಾಷ್ಟ್ರಪತಿಗಳು ಭಾರತ ರತ್ನವನ್ನ, ಮರಣೋತ್ತರ ಪ್ರಶಸ್ತಿಯನ್ನ ನೀಡಿ ಗೌರವಿಸ್ತಾರೆ. ಇರಾನ್, ಅಮೆರಿಕ, ರಷ್ಯಾ, ಜುಕೋಸ್ಲೋವಿಯಾ ಮುಂತಾದ ದೇಶಗಳಲ್ಲಿ ಪ್ರವಾಸ ಮಾಡಿ ಅಲ್ಲಿ ಸಹ ಉಪನ್ಯಾಸಗಳನ್ನ ನೀಡ್ತಾರೆ. ರಾಧಾಕೃಷ್ಣನ್ ಅವರ ದೃಷ್ಟಿಯಲ್ಲಿ ಭಾರತ ಹಿಂದೂ, ಮುಸ್ಲಿಂ, ಇಸಾಯಿ, ಬೌದ್ಧ, ಜೈನ, ಪಾರಸಿ, ಸಿಖ್, ಯಹೂದಿ ಅವರೆಲ್ಲರ ಒಂದು ಕೂಡಿದರನೆ ಸಂಪೂರ್ಣ ಭಾರತ ದೇಶ ಹಲವು ಜನಾಂಗಗಳ, ಹಲವು ಜನರ ಒಂದು ಸಂಗಮ ಅನ್ನುವಂತ ಕಾರಣವನ್ನು ಭಾವನೆಯನ್ನು ಅವರು ಹೊಂದಿದ್ರು. ಭಾರತ ದೇಶ ಸರ್ವ ಜನಾಂಗದ ಶಾಂತಿಯ ತೋಟದ ರೀತಿ ಅವರು ಭಾವಿಸಿದ್ರು. ರೈತರ ಹಿತಕ್ಕಾಗಿ, ಬಡತನವನ್ನ ಓಡಿಸುವುದಕ್ಕಾಗಿ ಹಾಗೂ ಎಲ್ಲರ ಬಗ್ಗೆ ಸಹಾನುಭೂತಿಯನ್ನ ಹೊಂದಿದ್ದರು. ರಾಧಾಕೃಷ್ಣನ್ ಅವರು ಮಾನವತೆಯನ್ನ, ಮಾನವ ಧರ್ಮವನ್ನ ಗೌರವಿಸುವ ರೀತಿಯಲ್ಲಿ ಜೀವಿಸಿದ್ರು. ಮಾನವ ಪರಂಪರೆ ದೊಡ್ಡದು, ಧರ್ಮಕ್ಕಿಂತ ಮಾನವೀಯತೆ ದೊಡ್ಡದು ಅನ್ನುವಂಥದ್ದನ್ನು ಅವರು ಸಾರಿ ಹೇಳ್ತಿದ್ರು. ಏಕೆಂದ್ರೆ ಮನುಷ್ಯತ್ವ, ಮಾನವೀಯತೆ ಎಲ್ಲದಕ್ಕಿಂತ ಮಿಗಿಲಾಗಿದ್ದು ಅನ್ನುವಂಥ ಭಾವನೆಯನ್ನ ಅವರು ಹೊಂದಿದ್ದು. ಅದೇ ರೀತಿ ಇಂತಹ ವಿಷಯವನ್ನ, ಮಾನವೀಯತೆಯ ಕುರಿತಾಗಿರುವಂತ ವಿಷಯವನ್ನ, ಮಾನವೀಯತೆಯನ್ನೇ ಕುರಿತು ಎಲ್ಲ ಧರ್ಮಗಳು ಸಾರಿವೆ ಅನ್ನುವಂಥ ಆಶಯವನ್ನು ಹೊಂದಿದ್ದರು. ರಾಧಾಕೃಷ್ಣನ್ ಅವರ ಮೇಲೆ ಮಹಾಭಾರತ, ರಾಮಾಯಣ ಹಾಗೂ
ಬುದ್ಧನು ಸಹ ಅವರ ಮೇಲೆ ಪ್ರಭಾವವನ್ನು ಬೀರಿದ್ದರು. ರಾಮಕೃಷ್ಣರು, ಸ್ವಾಮಿ ವಿವೇಕಾನಂದ, ರಾಮಕೃಷ್ಣರಿಂದ ಚರಿತ್ರೆಗಳನ್ನು ಓದುವ ಮೂಲಕ ಅವರಿಂದ ಪ್ರಭಾವಿತರಾಗಿದ್ದರು. ಮಾನವನ ಆಸೆಗಳಿಗೆ ಅಂತ್ಯವಿಲ್ಲ ಎಂದು ತಿಳಿದ ನಂತರವೇ ಪೂರ್ಣತೆಯ ಕಡೆಗೆ ಸಾಗುವ ನಿರ್ಧಾರವನ್ನ ಮಾಡಬೇಕು ನಾವು ಅನ್ನುವಂಥ ಮಾತನ್ನ ಅವರು ಹೇಳಿದರು. ಹಾಗೆ ರಾಧಾಕೃಷ್ಣನವರು ಸಹ ತಮ್ಮ ಕೊನೆಯ ದಿನವನ್ನ ಅನಾರೋಗ್ಯ ಉಂಟಾದಾಗ ಸಂದರ್ಭದಲ್ಲಿ 1968ರಲ್ಲಿ ಅನಾರೋಗ್ಯ ಪ್ರಾರಂಭವಾಗುತ್ತೆ. 1974ರಲ್ಲಿ ಅವರಿಗೆ ತೀವ್ರ ಆಘಾತವಾಗುತ್ತೆ. ಅವಾಗ ಅನಾರೋಗ್ಯವನ್ನ ಪರಿಸ್ಥಿತಿಯನ್ನ ಅನುಭವಿಸಬೇಕಾಗತ್ತೆ. ಏಪ್ರಿಲ್ 15, 1975ರಲ್ಲಿ ಅವರು ತಮ್ಮ ಕೊನೆಯುಸಿರನ್ನ ಅಳಿತಾರೆ. ಭಾರತೀಯ ತತ್ವಶಾಸ್ತ್ರಕ್ಕೆ ಹಾಗೂ ಭಾರತೀಯ ಒಂದು ಪರಂಪರೆಯನ್ನ ವಿಶ್ವಕ್ಕೆ ಸಾರಿದಂಥ ಮಹನೀಯರು, ಕುಲಪತಿಗಳಾಗಿ, ಉಪಕುಲಪತಿಗಳಾಗಿ, ಉಪರಾಷ್ಟ್ರಪತಿಗಳಾಗಿ, ರಾಷ್ಟ್ರಪತಿಗಳಾಗಿ ಸೇವೆ ಸಲ್ಲಿಸಿ ಅವರ ಜನ್ಮದಿನವನ್ನ ಶಿಕ್ಷಕರ ದಿನಾಚರಣೆಯನ್ನಾಗಿ ಮಾಡುವ ಮೂಲಕ ಇಡೀ ಗುರುಕುಲವನ್ನ ಗೌರವಿಸಿದಂಥ ಶ್ರೇಯಸ್ಸು ರಾಧಾಕೃಷ್ಣನವರಿಗೆ ಸಲ್ಲುತ್ತೆ. ಮಾನವ ಹಕ್ಕಿಗಳಂತೆ ಹಾರಬಲ್ಲ, ಮೀನಿನಂತೆ ಈಜಬಲ್ಲ, ಆದರೆ ಮಾನವನಾಗಿ ಬಾಳಲರಿಯದವನು ಅಂತ ಹೇಳ್ತಾರೆ. ಧರ್ಮ ಜೀವನಕ್ಕೆ ವಿರುದ್ಧವಾದುದಲ್ಲ. ಪರಮಾತ್ಮನಲ್ಲಿ ನಂಬಿಕೆ ಇಟ್ಟರೆ ನಾವು ಜೀವನವನ್ನ ಸಾಕಾರಗೊಳಿಸಬಹುದು. ದೈವೇ ಧರ್ಮದ ಮೂಲ, ಪ್ರೇಮದಿಂದ ದ್ವೇಷವನ್ನು ದೂರ ಮಾಡಬಹುದು ಅನ್ನುವಂಥ ಉದಾತ್ತ ಆಶಯವನ್ನು ಹೇಳಿದಂಥವರು ಎಸ್ ರಾಧಾಕೃಷ್ಣನವರು. ಇಂಥವರ ಜೀವನ ಚರಿತ್ರೆಯನ್ನ ಮಕ್ಕಳಿಗೆ ಹೇಳಿದರೆ ವಿದ್ಯಾರ್ಥಿಗಳಲ್ಲಿ ದೇಶ ಪ್ರೇಮ ಹಾಗೂ ರಾಷ್ಟ್ರ ಪ್ರೇಮವನ್ನ ಬೆಳೆಸಕ ಸಾಧ್ಯವಾಗುತ್ತೆ ಅಂತ ಹೇಳ್ತಾ, ಇಂಥ ಸಾಹಿತ್ಯ ಕೃತಿಗಳನ್ನ ಮಕ್ಕಳಿಗೆ ನೀಡಿ ಅವರಿಂದ ಓದಿಸುವ ಮೂಲಕ ಅವರಲ್ಲಿ ಸಾಹಿತ್ಯದ ಅಭಿರುಚಿ ಮೂಡಕ್ಕೆ ಸಾಧ್ಯವಾಗುತ್ತೆ. ಕ್ರೀಡಾಕೂಟ, ವಾರ್ಷಿಕೋತ್ಸವ, ಹುಟ್ಟುಹಬ್ಬದಂತಹ ಸಂದರ್ಭದಲ್ಲಿ ಅವರಿಗೆ ಸಾಹಿತ್ಯ ಕೃತಿಗಳನ್ನು ಉಡುಗೊರೆಯಾಗಿ ನೀಡಬೇಕು. ಆ ಮೂಲಕ ಅವರಲ್ಲಿ ಓದುವ ಅಭಿರುಚಿಯನ್ನು ಮೂಡಿಸಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ, ಇವತ್ತಿನ ಈ ಕೃತಿಯ ಪರಿಚಯದೊಂದಿಗೆ ಇವತ್ತಿನ ಕೃತಿ ಪರಿಚಯವನ್ನು ಮುಗಿಸ್ತಾ ಇದ್ದೇನೆ. ನಾಳೆ ದಿನ ಮತ್ತೊಂದು ಸಾಹಿತ್ಯ ಕೃತಿಯೊಂದಿಗೆ ನಿಮ್ಮ ಮುಂದೆ ಹಾಜರಾಗ್ತೇನೆ. ಅಲ್ಲಿವರೆಗೂ ಧನ್ಯವಾದಗಳು.